ವೀಕ್ಷಕರ ನಮಸ್ಕಾರ. ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಪಂದ್ಯಕ್ಕೂ ಮುನ್ನವೇ ಭಾರತ ತಂಡಕ್ಕೆ ಸಿಕ್ಕವು 3 ಒಳ್ಳೆಯ ಸಿಹಿ ಸುದ್ದಿಯ. ವೀಕ್ಷಕರಿನ್ನು ಭಾರತ ತಂಡವು ಐರ್ಲೆಂಡ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭರ್ಜರಿಗೆ ಗೆಲುವು ಸಾಧಿಸಿತು. ಇನ್ನು ವೀಕ್ಷಕರ ಭಾರತ ತಂಡವು ಇದೇ ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ ಪಾಕಿಸ್ತಾನ ತಂಡದ ಪಂದ್ಯಕ್ಕೂ ಮುನ್ನವೇ ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕವು 4 ಒಳ್ಳೆಯ ಸಿಹಿ ಸುದ್ದಿಗಳು. ವೀಕ್ಷಕರು ಇವತ್ತಿನ ಸ್ಪೋರ್ಟ್ಸ್ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಶತಕವನ್ನು ಬಾರಿಸಬಹುದಾ ಅಥವಾ ರೋಹಿತ್ ಶರ್ಮಾ ಅವರು ಬಾರಿಸಬಹುದಾ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡದ ಆಡುವ 11ರ ಬಳಗವು ಯಾವ ರೀತಿ ಇರಬಹುದು ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಅನಿಸಿಕೆಗಳನ್ನು ಕೂಡ ವ್ಯಕ್ತಪಡಿಸಿ. ಇನ್ನು ವೀಕ್ಷಕರ ಭಾರತ ತಂಡವು ಇದೇ ಜೂನ್ 9ರಂದು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದ್ದು, ಹಾಗೆ ವೀಕ್ಷಕರ ಭಾರತ ತಂಡವು ಮೊದಲ ಪಂದ್ಯದಲ್ಲಿ ಭರ್ಜರಿಗೆ ಗೆಲುವನ್ನು ಸಾಧಿಸಿದೆ. ಹೌದು ವೀಕ್ಷಕರ, ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಭಾರತ ತಂಡವು ಐರಿಷ್ ಪಡೆಯನ್ನು ಮಟ್ಟ ಹಾಕಿತು. ಇನ್ನು ವೀಕ್ಷಕರ ಇದೇ ಜೂನ್ 9ರಂದು ಭಾರತ ತಂಡವು ಪಾಕಿಸ್ತಾನ ವಿರುದ್ಧ ಸೆಣಸಾಡಲಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ ಈಗಾಗಲೇ 4 ಒಳ್ಳೆಯ ಸಿಹಿ ಸುದ್ದಿಗಳು ಸಿಕ್ಕಿವೆ. ಹೌದು ವೀಕ್ಷಕರ, ICC T20 ವರ್ಲ್ಡ್ ಕಪ್ ಪಂದ್ಯಾವಳಿ ಗ್ರೂಪ್ ಸ್ಟೇಜ್ನ 1ನೇ ಭಾಗದಲ್ಲಿರುವ ಇಂಡಿಯಾ ಹಾಗೂ ಪಾಕಿಸ್ತಾನ ತಂಡವು ಈಗಾಗಲೇ ಟೀಮ್ ಇಂಡಿಯಾ ತಂಡವು 1 ಪಂದ್ಯವನ್ನು ಗೆದ್ದುಕೊಂಡು 2 ಅಂಕವನ್ನು ಪಡೆದಿದೆ. ಇನ್ನು ವೀಕ್ಷಕರ 3ನೇ ಕ್ರಮಾಂಕದಲ್ಲಿರುವ ಪಾಕಿಸ್ತಾನ ತಂಡವು ನಿನ್ನೆ USA ವಿರುದ್ಧ ಹೀನಾಯವಾಗಿ ಸೋತು ತನ್ನ ಎಲ್ಲ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿದೆ. ಇನ್ನು ವೀಕ್ಷಕರ ಭಾರತ ತಂಡಕ್ಕೆ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕೂ ಮುನ್ನವೇ ಸಿಕ್ಕಂತಹ ಸಿಹಿ ಸುದ್ದಿಗಳು. ಒಂದು ವೀಕ್ಷಕರ ಮೊದಲ ಸಿಹಿ ಸುದ್ದಿಯನ್ನು ತಿಳಿಯುವುದಾದರೆ, ಭಾರತ ತಂಡದ ನಾಯಕನಾಗಿರುವ ರೋಹಿತ್ ಶರ್ಮಾ ಅವರು ಒಳ್ಳೆಯ ಫಾರ್ಮ್ನಲ್ಲಿದ್ದು, ಹಾಗೆ ವೀಕ್ಷಕರ ಓಪನಿಂಗ್ ಸ್ಥಾನದಲ್ಲಿ ರೋಹಿತ್ ಶರ್ಮಾ ಅವರು ಅತ್ಯುತ್ತಮವಾಗಿ ಬ್ಯಾಟ್ ಬೀಸುತ್ತಿದ್ದಾರೆ. ಇನ್ನು ವೀಕ್ಷಕರ ಐರ್ಲೆಂಡ್ ಪಂದ್ಯದಲ್ಲಿ ನಾಯಕನಾದ ರೋಹಿತ್ ಶರ್ಮಾ ಅವರು ಭರ್ಜರಿಗೆ ಹಾಫ್ ಸೆಂಚುರಿ ಸಿಡಿಸಿದ್ದು, ಹಾಗೆ ವೀಕ್ಷಕರ ಮುಂಬರುವ ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲೂ ಕೂಡ ಇದೇ ಫಾರ್ಮ್ನಲ್ಲಿರುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರ 2ನೇ ಸಿಹಿ ಸುದ್ದಿ ಏನೆಂದರೆ, ಭಾರತ ತಂಡದ ಆಲ್ರೌಂಡರ್ ಆದ ಹಾರ್ದಿಕ್ ಪಾಂಡ್ಯ ಅವರು ಅತ್ಯುತ್ತಮವಾದ ಒಳ್ಳೆಯ ಫಾರ್ಮ್ನಲ್ಲಿದ್ದು, ಹಾಗೆ ವೀಕ್ಷಕರ ಮೊನ್ನೆಯ ಪಂದ್ಯದಲ್ಲಿ 3 ವಿಕೆಟ್ ಕಬಳಿಸಿದ್ದಾರೆ. ಹೌದು ವೀಕ್ಷಕರ, IPL ಪಂದ್ಯಾವಳಿಯಲ್ಲಿ ಕಳಪೆ ಪ್ರದರ್ಶನ ತೋರಿದ್ದ ಹಾರ್ದಿಕ್ ಪಾಂಡ್ಯ ಅವರು ಇದೀಗ ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭರ್ಜರಿಗೆ ಪ್ರದರ್ಶನ ನೀಡುತ್ತಿದ್ದಾರೆ. ಹೌದು ವೀಕ್ಷಕರ, ಅಭ್ಯಾಸ ಪಂದ್ಯದಲ್ಲೂ ಕೂಡ ಹಾರ್ದಿಕ್ ಪಾಂಡ್ಯ ಅವರು ಭರ್ಜರಿಗೆ ಪ್ರದರ್ಶನ ತೋರಿದ್ದು, ಮೊನ್ನೆ ನಡೆದ ಐರ್ಲೆಂಡ್ ವಿರುದ್ಧದ ಪಂದ್ಯದಲ್ಲಿ 3 ವಿಕೆಟ್ ಕಬಳಿಸಿದ್ದಾರೆ. ಇನ್ನು ವೀಕ್ಷಕರ 3ನೇ ಸಿಹಿ ಸುದ್ದಿಯ ಕಡೆ ಬರುವುದಾದರೆ, ಪಾಕಿಸ್ತಾನ ತಂಡದ ಎಲ್ಲ ಆಟಗಾರರು ಒಳ್ಳೆಯ ಫಾರ್ಮ್ನಲ್ಲಿಲ್ಲ. ಇನ್ನು ವೀಕ್ಷಕರ ಭಾರತ ತಂಡಕ್ಕೆ ಕೊನೆಯ ಸಿಹಿ ಸುದ್ದಿ ಏನೆಂದರೆ, ಭಾರತ ತಂಡದ ಎಲ್ಲ ಆಟಗಾರರು ಒಳ್ಳೆಯ ಫಾರ್ಮ್ನಲ್ಲಿದ್ದು, ಹಾಗೆ ವೀಕ್ಷಕರ ಬೌಲರ್ಗಳು ಹಾಗೂ ಬ್ಯಾಟ್ಸ್ಮನ್ಗಳು 2024ರ ICC T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭರ್ಜರಿಗೆ ಪ್ರದರ್ಶನ ತೋರುತ್ತಿದ್ದಾರೆ. ಇನ್ನು ವೀಕ್ಷಕರ ಭಾರತ ತಂಡವು ಈ ಒಂದು ಪಂದ್ಯವನ್ನು ಗೆದ್ದುಕೊಂಡರೆ ಇಲ್ಲಿಂದ ಕ್ವಾಲಿಫೈ ಆಗಬಹುದು.